ಕರ್ತನಲ್ಲಿ ಪ್ರೀತಿಯ ಆಸರ್ ಟಿವಿ ವೀಕ್ಷಕರೆಲ್ಲರಿಗೂ ಈ ಸಮಾಲೋಚನೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ದೇವರ ವಾಕ್ಯದ ಆಳವಾದ ಆಲೋಚನೆಯನ್ನು ನಾವು ತಿಳ್ಕೊಳ್ತಿದ್ದೇವೆ. ಯಾಕಂದರೆ ದೇವದರ್ಶಕರಿಲ್ಲದೆ ಜನರು ಅಂಕಿ ಮೀರಿ ನಡೀತಾರೆ ಎಂಬುದಾಗಿ, ವಾಕ್ಯದ ಜ್ಞಾನದ ಕೊರತೆಯಿಂದ ಅನೇಕರು ಅಂದರೆ ಆತ್ಮಿಕ ನಷ್ಟತೆಯನ್ನು ಹೊಂದಿಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ವಾಕ್ಯದ ಸರಿಯಾದ ಬೋಧನೆ ಕೊಡುವಂಥದ್ದು, ಸರಿಯಾದ ಸಮಾಲೋಚನೆ ಕೊಡುವಂಥದ್ದೇ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರ್ತದೆ. ಅನೇಕ ಸಂಚಿಕೆಗಳಲ್ಲಿ ನಾವು ನಿಮ್ಮ ಮುಂದೆ ಬಂದು ಅನೇಕ ವಿಷಯವಾಗಿ ನಾವು ಮಾತಾಡ್ತಿದ್ದೆವು. ಈಗ ಮುಖ್ಯವಾಗಿ ಆದಿ ಸಭೆ ಮತ್ತು ಈಗಿನ ಸಭೆ ಇದರ ಕುರಿತಾಗಿ ನಾವು ಮಾತಾಡ್ತಿದ್ದೆವು. ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಕೂಡ ಆದಿ ಸಭೆ ಮತ್ತು ಈಗಿನ ಸಭೆಯ ಕುರಿತಾಗಿ ನಾವು ಚರ್ಚೆ ಮಾಡೋದಕ್ಕಾಗಿ ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುವಂಥ ದೇವ ಸೇವಕರಾದ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಇವತ್ತಿನ ಒಂದು ಆದಿಸಭೆ ಈಗಿನ ಸಭೆಯ ಒಂದು ವಿಷಯದಲ್ಲಿ ನಾವು ಮಾತಾಡುವಾಗ ಸ್ವಾರ್ಥ ಸೇವೆ, ಇದರ ಕುರಿತಾಗಿ ನಾವು ಸಭಾಪಾಲಕರಲ್ಲಿ ಅಥವಾ ಸೇವಕರಲ್ಲಿ ನಾವು ಕೇಳಿಕೊಳ್ಳೋಣ. ಪಾಸ್ಟ್ರೆ, ಆಗಿನ ಸಭೆ ಮತ್ತು ಈಗಿನ ಸಭೆ ಇದರ ವಿಷಯದಲ್ಲಿ ಸ್ವಾರ್ಥ ಸೇವೆ ಕುರಿತಾಗಿ ನಾವು ಒಂದು ವಿಸ್ತಾರವಾಗಿ ಚರ್ಚೆ ಮಾಡೋದಾದ್ರೆ ಹೇಗಿರ್ತದೆ? ಈ ಸುವಾರ್ತೆ ಸೇವೆ ಅನ್ನುವಂಥದ್ದು ಸಭೆಯ ಒಂದು ಜೀವ ನಾಡಿ ಇದ್ದ ಹಾಗೆ, ಅಥವಾ ಸುವಾರ್ತೆ ಸೇವೆ ಇಲ್ಲದೆ ಸಭೆ ಇಲ್ಲ. ಸಭೆ ಅಂತ ಹೇಳಿದರೆ ಸುವಾರ್ತೆ ಸೇವೆ ಇದ್ದೇ ಇದೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ಸಭೆ ಪ್ರಾರಂಭವಾಗುವಂಥದ್ದು ಸುವಾರ್ತೆ ಸೇವೆ ಮೂಲಕ, ಮತ್ತು ಸಭೆ ಇದ್ದ ಮೇಲೆ ಸುವಾರ್ತೆ ಸೇವೆ ಮಾಡಲೇಬೇಕು. ಇದು ಎರಡು ಒಂದೇ ಅಂತ ನಾವು ಹೇಳ್ಬೋದು, ಅಥವಾ ಒಂದು ಅಂಶದ ಎರಡು ಮುಖಗಳು ಅಂತ ನಾವು ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ, ಅಥವಾ ಆದಿಮ ಕಾಲದ ಅಥವಾ 1ನೇ ಶತಮಾನದ ಅಥವಾ ಸಭೆಯ ಪ್ರಾರಂಭದ ಕಾಲವನ್ನು ನೋಡುವಾಗ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗಲೇ ಅವರು ಶುಭ ವರ್ತಮಾನವನ್ನು ಸಾರುತ್ತಲೇ ಬಂದಿದ್ದಾರೆ. ಅಥವಾ ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ ದೇವದೂತರು ಪ್ರತ್ಯಕ್ಷವಾಗಿ ಮಾತನಾಡುವಂಥ ಸಮಯದಲ್ಲಿ, ಅಥವಾ ದೇವದೂತರು ಪ್ರತ್ಯಕ್ಷವಾಗಿ ಆ ಕುರುಬರಿಗೆ ಮಾತನಾಡುವಂಥ ಸಮಯದಲ್ಲಿ ಸಕಲ ಜನಾಂಗಗಳಿಗೆ ಅಥವಾ ಸರ್ವ ಜನಾಂಗಗಳಿಗೆ ಶುಭ ವರ್ತಮಾನವನ್ನು ನಾವು ತಿಳಿಸುತ್ತಾ ಇದ್ದೇವೆ. ಅಥವಾ ದಾವಿದನ ಊರಲ್ಲಿ ಇವತ್ತು ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಈ ಒಂದು ಸಕಲ ಜನಾಂಗಗಳಿಗೆ ಇರುವ ಶುಭ ವರ್ತಮಾನ ಎಂಬುದಾಗಿ. ಇನ್ನು ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರಲು ಪ್ರಾರಂಭಿಸಿದನು ಅಂತ ದೇವರ ವಾಕ್ಯ ಹೇಳ್ತದೆ. ಆನಂತರ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮತ್ತಾಯನ ಸುವಾರ್ತೆ ಅದರ 24:14 ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸುವಾರ್ತೆಯು, ಈ ದೇವರ ರಾಜ್ಯದ ಸುವಾರ್ತೆಯು, ಪರಲೋಕ ರಾಜ್ಯದ ಈ ಸುವಾರ್ತೆ ಸಕಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಇನ್ನು ಯೇಸು ಸ್ವಾಮಿ ತನ್ನ ಜೊತೆಯಲ್ಲಿ 12 ಜನ ಶಿಷ್ಯರನ್ನು ಆರಿಸಿಕೊಂಡು ಅವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಅವ್ರನ್ನ ಇಬ್ಬಿಬ್ಬರಾಗಿ ಕಳಿಸ್ತಾ ಇರುವಂಥದ್ದನ್ನು ನೋಡ್ತೇವೆ. ಇನ್ನು 70 ಜನರನ್ನು ಆರಿಸಿಕೊಂಡು ಅವ್ರನ್ನ ಸುವಾರ್ತೆ ಸಾರಲಿಕ್ಕೆ ಕಳಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವಂಥ ಸಮಯದಲ್ಲಿ, ನೀವು ಜಗತ್ತಿಗೆಲ್ಲ ಹೋಗಿ ಈ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಹೇಳಿರುವಂಥದ್ದನ್ನು ನಾವು ಮತ್ತಾಯನ ಸುವಾರ್ತೆ 28 ಮತ್ತು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದ ಕೊನೆಯ ಭಾಗಗಳಲ್ಲಿ ನಾವು ನೋಡ್ತೇವೆ. ಅಂದರೆ ಒಟ್ಟಿನಲ್ಲಿ ಇಡೀ ಹೊಸ ಒಡಂಬಡಿಕೆಯ ಎಲ್ಲ ಭಾಗಗಳಲ್ಲಿ ಸುವಾರ್ತೆ ಸಾರುವುದು ಬಹಳ ಮುಖ್ಯವಾದಂಥ ವಿಷಯ. ಈಗ ನೋಡಿ, ಅದನ್ನು ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ದೇವರ ರಕ್ಷಣೆಯ ಒಂದು ಕಾರ್ಯಕ್ರಮ, ಅಥವಾ ಮೊದಲ ಮನುಷ್ಯ ಪಾಪ ಮಾಡಿ ಬಿದ್ದು ಹೋದ, ಇನ್ನು ಅಲ್ಲಿ ರಕ್ಷಕನ ವಾಗ್ದಾನ ಆಗ್ತಾ ಉಂಟು, ಅಥವಾ ಉದ್ಧಾರಕನಾಗಿ ಲೋಕಕ್ಕೆ ಬರತಕ್ಕಂಥ ಮೆಸ್ಸಿಯನ ವಾಗ್ದಾನ ಆಗ್ತಾ ಉಂಟು. ಆನಂತರ ಮೆಸ್ಸಿಯನು ಲೋಕಕ್ಕೆ ಬರುವವರೆಗೆ ಮೆಸ್ಸಿಯನು ಬರುತ್ತಾನೆ, ಅವತ್ತ ಎಲ್ಲಿ ಹುಟ್ಟುತ್ತಾನೆ, ಯಾವ ರೀತಿಯಾಗಿ ಸೇವೆ ಮಾಡ್ತಾನೆ, ಯಾವ ರೀತಿಯಾಗಿ ಮರಣ ಹೊಂದ್ತಾರೆ, ಯಾವ ರೀತಿ ಮರಣವನ್ನು ಜಯಿಸ್ತಾರೆ, ಇದೆಲ್ಲ ವಿಷಯಗಳು ಪ್ರವಾದನೆ ಇತ್ತು. ಈಗ ಬಂದಾಯಿತು, ಅವರು ಮರಣವನ್ನು ಜಯಿಸಿ ಆಯಿತು, ಪರಲೋಕಕ್ಕೆ ಏರಿ ಹೋಗಿ ಆಯಿತು. ಈಗ ಈ ಶುಭ ವರ್ತಮಾನವನ್ನು ಪ್ರಪಂಚಕ್ಕೆಲ್ಲ ಸಾರುವಂಥ ಒಂದು ಜವಾಬ್ದಾರಿಕೆಯನ್ನು ದೇವರು ಸಭೆಗೆ ಕೊಟ್ಟರು. ಅದನ್ನು ನಮ್ಮ ಏನು ಈ ಚರ್ಚೆ ವಿಷಯದಲ್ಲಿ ತೆಗೆದುಕೊಂಡಿರುವಂಥ ಅಂದು ಮತ್ತು ಇಂದು ಎಂಬಂಥ ರೀತಿಯಲ್ಲಿ ನೋಡುವಾಗ, ಅದನ್ನು ಅಂದಿನ ಕಾಲದ ಅಥವಾ ಆ 1ನೇ ಶತಮಾನದ ಪ್ರಾರಂಭದಲ್ಲಿ ಇದ್ದಂಥ ಭಕ್ತರುಗಳು ಅದನ್ನು ಶಿರಸ ವಹಿಸಿದರು, ಅಥವಾ ಅದನ್ನು ಒಪ್ಪಿಕೊಂಡು ಸ್ವೀಕಾರ ಮಾಡಿದರು ಅಂತ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ನೋಡಿ, ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವಂಥ ಸಮಯದಲ್ಲಿ ಹೇಳ್ತಾ ಇದ್ದಾರೆ,
ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಂಡು ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರಿ ಸೀಮೆಗಳಲ್ಲಿಯೂ ಭೂಮಿಯ ಕಟ್ಟ ಕಡೆಯವರೆಗೂ ನನ್ನ ಸಾಕ್ಷಿಗಳು ಆಗಿರಬೇಕು ಅಥವಾ ಸಾಕ್ಷಿಗಳಾಗುವಿರಿ ಅಂತ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಇನ್ನು ಯೇಸುಸ್ವಾಮಿ ಪರಲೋಕಕ್ಕೆ ಏರಿ ಹೋಗಿ ಆಯಿತು. ಏರಿ ಹೋದ ಅಂದರೆ ಪುನರುತ್ಥಾನ ಹೊಂದಿದ ನಂತರ 40 ದಿನ ಶಿಷ್ಯರಿಗೆ ಕಾಣಿಸಿಕೊಂಡ್ರು. ಆನಂತರ ಪರಲೋಕಕ್ಕೆ ಏರಿ ಹೋದರು. ಅದಾದ ನಂತರ ಒಂದು 10 ದಿನಗಳ ನಂತರ ಪವಿತ್ರಾತ್ಮ ಸಭೆಯ ಮೇಲೆ ಇಳಿದು ಬಂದನು. ಅದು ಪಂಚಾಶತಮ ದಿನ ಅಂತ ನೋಡ್ತೇವೆ. ಅಂದಿನಿಂದ ಪವಿತ್ರಾತ್ಮ ಇಳಿದು ಬಂದ ಪ್ರಾರಂಭದಲ್ಲಿ ಇಳಿದು ಬಂದ ಅದೇ ದಿನ ಅದೇ ಸಮಯದಲ್ಲಿ ಪೇತ್ರ ಎದ್ದು ನಿಂತು ಸಂದೇಶವನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾನೆ. ಆ ಸಂದೇಶ ಕೊಡಲಿಕ್ಕೆ ಪ್ರಾರಂಭಿಸಿದಂಥ ಆ ಒಂದು ಮೊದಲ ಸಂದೇಶದಿಂದ ಹಿಡಿದು ಅಪೊಸ್ತಲರ ಜೀವಮಾನದಲ್ಲಿ ಮತ್ತು ಅಪೊಸ್ತಲರ ಮೂಲಕ ಕರ್ತನ ಕಡೆಗೆ ಬಂದಂಥವರೆಲ್ಲರೂ ಎಲ್ಲ ಕಡೆ ಸುವಾರ್ತೆ ಸಾರುವಂಥವರೇ ಆಗಿದ್ದರು. ಅಂದಿನ ದಿನದಲ್ಲಿ ಒಬ್ಬನು ಯೇಸು ಸ್ವಾಮಿಯನ್ನು ಸ್ವೀಕರಿಸುವುದು ಅಥವಾ ನಂಬುವಂಥದ್ದು ಅಂತ ಹೇಳಿದರೆ ಅವನು ಸುವಾರ್ತೆ ಸಾರಲಿಕ್ಕೆ ಸಿದ್ಧನಿದ್ದಾನೆ ಅಂತಲೇ ಅದರ ಅರ್ಥವಾಗಿತ್ತು. ನೋಡಿ, ನಮಗೆ ಅನೇಕ ವಾಕ್ಯಗಳನ್ನು ಅಂದಿನ ಕಾಲದ ಸಭೆಯ ಬಗ್ಗೆ ನೋಡುವಾಗ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅಪೊಸ್ತಲರ ಕೃತ್ಯಕ್ಕೆ ಬರುವಾಗ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಪ್ರತಿದಿನ ಎಲ್ಲ ಕಡೆ ಅವರು ಮನೆಗಳಲ್ಲಿ ಸಾರ್ತಾ ಇದ್ದಾರೆ, ದೇವಾಲಯದಲ್ಲಿ ಸಾರ್ತಾ ಇದ್ದಾರೆ. ಅವರು ಸುವಾರ್ತೆ ಸಾರದಂಥ ಒಂದು ಸ್ಥಳ ಇರಲಿಲ್ಲ. ದೇವಾಲಯಕ್ಕೆ ಹೋದರೆ ಅಲ್ಲಿ ಸುವಾರ್ತೆ ಸಾರ್ತಾರೆ. ಇನ್ನು ಮನೆಗಳಲ್ಲಿ ಸುವಾರ್ತೆ ಸಾರ್ತಾ ಇದ್ದಾರೆ. ಅದನ್ನೇ ನೋಡಿ 2ನೇ ಅಧ್ಯಾಯದಲ್ಲಿ ಅವರು ಇದ್ದಂಥ ಆ ಒಂದು ಮಾರ್ಕನ ಮೇಲಂತಸ್ತಿನ ಆ ಒಂದು ಕೊಠಡಿಯಲ್ಲಿ ಪವಿತ್ರಾತ್ಮ ಇಳಿದು ಬಂದಾಗ ಅಲ್ಲಿ ನಿಂತ್ಕೊಂಡು ಸುವಾರ್ತೆ ಸಾರ್ತಾ ಇದ್ದಾರೆ. ಅದಾದ ನಂತರ ಇನ್ನು 3ನೇ ಅಧ್ಯಾಯಕ್ಕೆ ಬರುವಾಗ ಒಬ್ಬ ಹುಟ್ಟು ಕುಂಟನಿಗೆ ವಾಸಿ ಆಗ್ತಾ ಉಂಟು. ಅವನ ವಿಷಯದಲ್ಲಿ ಅವರು ಆ ದೇವಾಲಯದ ಆ ಪರಿಸರದಲ್ಲಿ ಇದ್ದುಕೊಂಡು ಸುವಾರ್ತೆ ಸಾರ್ತಾ ಇದ್ದಾರೆ. ಇನ್ನು 4ನೇ ಇದಕ್ಕೆ ಬರುವಾಗ ಮತ್ತೆ ಅಲ್ಲಿ ಸುವಾರ್ತೆ ಸಾರ್ತಾ ಇದ್ದಾರೆ. ಅವರಿಗೆ ಹಿಂಸೆಗಳು ಉಪದ್ರವಗಳು ಆಗ್ತಾ ಇದೆ. ಈ ರೀತಿಯಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ನೀವು ನೋಡ್ತೀರಿ ಪ್ರತಿಯೊಂದು ಕಡೆ ಅವರು ಸುವಾರ್ತೆ ಸಾರುವಂಥದ್ದನ್ನು ನೋಡ್ತೇವೆ. ಅವರು ಸುಮ್ಮನೆ ಇರಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರಲಾರೆವು, ನಮಗೆ ಹೇಳದೇ ಇರಲಿಕ್ಕೆ ಆಗೋದೇ ಇಲ್ಲ. ಅವರು ಬೆದರಿಸ್ತಾ ಇದ್ದಾರೆ, ಇಲ್ಲ ನೀವು ಹೇಳಬಾರ್ದು, ನೀವು ಸುವಾರ್ತೆ ಹೇಳಬಾರ್ದು, ಯೇಸುವಿನ ಬಗ್ಗೆ ಹೇಳಬಾರ್ದು, ಅವನನ್ನು ಕೊಂದಿದ್ದಕ್ಕೆ ನೀವು ನಮ್ಮನ್ನು ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ನಮ್ಮನ್ನು ಹೊಣೆ ಮಾಡ್ತಾ ಇದ್ದೀರಿ ನೀವು, ಅಥವಾ ಯೇಸುವನ್ನು ಕೊಂದಿದ್ದಕ್ಕೆ ನೀವು ಈಗೇನು ಮಾಡ್ತೀರಿ, ನಮ್ಮನ್ನು ಹೊಣೆ ಮಾಡ್ತಾ ಇದ್ದೀರಿ ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತು ಈ ಹೆಸರಲ್ಲಿ ಇನ್ನು ಪ್ರಚಾರ ಮಾಡಬಾರ್ದು, ಈ ಹೆಸರಲ್ಲಿ ಇನ್ನು ಪ್ರಾರ್ಥನೆ ಮಾಡಬಾರ್ದು. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನಾವಂತೂ ಕಂಡು ಕೇಳಿದ್ರ ಬಗ್ಗೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಅವರು ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 4ನೇ ಅಧ್ಯಾಯ ಅದರ 20ನೇ ವಾಕ್ಯ ನೋಡಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರಲಾರೆವು ಎಂದು ಉತ್ತರ ಕೊಟ್ಟರು. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರಲಾರೆವು. ಅದು ಆ ಕಾಲದ ಇವರ ಮಾತ್ರ ಒಂದು ವಿಚಾರವಲ್ಲ, ಅದು ಇಡೀ ಸಭೆಯ ಒಂದು ವಿಚಾರ. ಅವರು ಹೇಳ್ತಾ ಇದ್ದಾರೆ, ನಾವು ರಕ್ಷಕನನ್ನು ಕಣ್ಣಾರೆ ಕಂಡಿದ್ದೇವೆ. ಅದಕ್ಕೆ ಯೋಹಾನ ಹೇಳ್ತಾ ಇದ್ದಾನೆ, ಈ ವಾಕ್ಯ ಆದಿಯಿಂದ ಇದ್ದದ್ದು. ಆ ವಾಕ್ಯವೆಂಬವನನ್ನು ಈಗ ನಾವೇನು ಮಾಡಿದ್ದೇವೆ, ನಾನು ಕಣ್ಣಾರೆ ಕಂಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ, ಮನಸ್ಸಿಟ್ಟು ನೋಡಿದ್ದೇನೆ, ಕೈಯಿಂದ ಮುಟ್ಟಿ ನೋಡಿದ್ದೇನೆ. ಅಂದರೆ ಅವರು ಹೇಳ್ತಾ ಇದ್ದಾರೆ, ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ಬರೀ ಯಾರೋ ಹೇಳಿ ಕೇಳಿದಂಥ ಸ್ಟೋರಿ ಅಲ್ಲ, ನಾವು ಇದನ್ನು ಕಣ್ಣಾರೆ ಕಂಡಿದ್ದೇವೆ. ಆತ ಸತ್ತದ್ದನ್ನು, ಆತ ಬದುಕಿ ಎದ್ದದ್ದನ್ನು, ಆತ ಪರಲೋಕಕ್ಕೆ ಏರಿ ಹೋದದ್ದನ್ನು ನಾವು ಕಂಡ ಸಾಕ್ಷಿಗಳು, ಕೇಳಿದ ಸಾಕ್ಷಿಗಳು ಅಲ್ಲ, ನಾವು ಕಣ್ಣಾರೆ ಕಂಡವರು. ಅದಕ್ಕೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಹೆದರಿಸಿರಿ ನಾವು ಸುವಾರ್ತೆಯನ್ನು ಸಾರಿಸ. ಇದು ಇವರ ಮಾತ್ರ ಒಂದು ವಿಚಾರವಾಗಿರದೆ 12 ಜನರ ಮತ್ತು ಅವರ ಜೊತೆಯಲ್ಲಿದ್ದಂಥ 120 ಅಥವಾ ಒಂದು 500ರಷ್ಟು ಜನ ಏನಿದ್ರು, ಎಲ್ಲರ ಒಂದು ವಿಚಾರ ಇದೇ ಆಗಿತ್ತು. ಅದಕ್ಕೆ ಅವರು ಏನು ಮಾಡಿದರು, ಯಾಜಕರ ಹತ್ರ ಹೇಳಿದರು, ಜನಸಾಮಾನ್ಯರ ಹತ್ರ ಹೇಳಿದರು, ಅಧಿಕಾರಿಗಳ ಹತ್ರ ಹೇಳಿದರು, ಅವ್ರನ್ನ ಹೊಡೆಯೋರ ಹತ್ರ ಹೇಳಿದರು, ಅವ್ರನ್ನ ಜೈಲಿಗೆ ಹಾಕುವವರ ಹತ್ರ ಹೇಳಿದರು, ಜೈಲಲ್ಲಿ ಬಿದ್ದಾಗ ಜೊತೆ ಕೈದಿಗಳಿಗೆ ಹೇಳಿದರು, ಇನ್ನು ಜೈಲ್ ವಾರ್ಡನಿಗೆ ಹೇಳಿದರು, ಇನ್ನು ಸೀಸರ್ನ ಹತ್ರ, ಇನ್ನು ದೇಶಾಧಿಪತಿ ಏನು ಗವರ್ನರ್ ಹತ್ರ ತೊಗೊಂಡೋದ್ರೆ ಅವರಿಗೆ ಸುವಾರ್ತೆ ಹೇಳಿದರು, ಇನ್ನು ಸೀಸರ್ನ ಹತ್ರ ತೊಗೊಂಡೋದ್ರೆ ಅಲ್ಲಿ ಸುವಾರ್ತೆ ಹೇಳಿದರು. ಇವರಿಗೆ ಹೋದಲ್ಲಿ ಎಲ್ಲೂ ಕೂಡ ಸುಮ್ಮನೆ ಇರ್ತಿರಲಿಲ್ಲ. ಅಂದರೆ ಹಿಂಸೆಗಳ ಸಮಯದಲ್ಲಿ ಸಹ ಸುವಾರ್ತೆಯನ್ನು ಅವರು ಎಂದು ಬಿಟ್ಟು ಹಾಕಲಿಲ್ಲ. ಹಿಂಸೆಗಳ ಸಮಯದಲ್ಲೂ ಅವರು ಸುವಾರ್ತೆ ಸಾರುವಂಥದ್ದನ್ನು ಅವರು ಯಾವ ಕಾರಣಕ್ಕೂ ಬಿಡಲಿಲ್ಲ ಅಂತ ನಮಗೆ ಬೇರೆ ವಾಕ್ಯದಲ್ಲಿ ಕೂಡ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇನ್ನೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ. 6ನೇ ಅಧ್ಯಾಯಕ್ಕೆ ಬರುವಾಗ 4ನೇ ವಾಕ್ಯ.
ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು. ಈ ನಾವಾದರೂ ಪ್ರಾರ್ಥನೆ ಮಾಡುವುದರಲ್ಲಿ ವಾಕ್ಯೋಪದೇಶ ಮಾಡುವುದರಲ್ಲಿ ನಿರತರಾಗಿರುವೆವು. ಇನ್ನು 5:42 ಓದಿ. ಹಿರಿಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಅಂದರೆ ಆ ಹಿರಿ ಸಭೆಯಲ್ಲಿ ಅವರನ್ನು ಹೊಡೆಸಿದ್ದಾರೆ, ಸುಮ್ಮನೆ ಅಲ್ಲ, ಅಲ್ಲಿ ಹೊಡೆಸಿದ್ದಾರೆ ಕೂಡ. ಆದರೂ ಅವ್ರು ಹೇಳ್ತಾ ಇದ್ದಾರೆ, ನಾವಾದರೂ ಸುಮ್ಮನೆ ಇರಲ್ಲ, ನಾವು ಕಂಡಿದ್ದೇವೆ, ಕೇಳಿದ್ದೇವೆ, ಇದು ಸತ್ಯ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತುಂಟು. ಇದು ನಮ್ಮ ಭ್ರಮೆ ಅಲ್ಲ, ಏನೋ ನಮಗೆ ಅನಿಸಿದ್ದು ಹೇಳ್ತಾ ಇಲ್ಲ, ಇದು ನಮ್ಮ ಅಭಿಪ್ರಾಯ ಹೇಳ್ತಾ ಇಲ್ಲ, ಹೀಗೂ ಇರ್ಬೋದು ಅಂತ ನಾವು ಹೇಳ್ತಾ ಇಲ್ಲ. ನಾವು ಕಣ್ಣಾರೆ ಕಂಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ, ಇದೇ ಸತ್ಯ ಎಂಬುದು ನಮಗೆ ಗೊತ್ತುಂಟು. ಅದಕ್ಕೋಸ್ಕರ ಕಂಡು ಕೇಳಿದ್ದನ್ನು ಹೇಳದೇ ಇರಲಿ. ಯೇಸು ದೇವಕುಮಾರನು ದೇವರೇ ಎಂಬುದು ಆತ ನಿಜವಾಗಿ ಏನು ಮಾಡಿದ್ದಾನೆ ಅಂತ ನಮಗೆ ಗೊತ್ತುಂಟು. ನಾನು ಒಬ್ಬ ನೋಡಿದ್ದಲ್ಲ, ನಾವು ಇಷ್ಟೂ ಜನರಿಗೆ ಗೊತ್ತುಂಟು. ದೊಡ್ಡ ಗುಂಪು ಜನ ನಾವು ಒಟ್ಟಿಗೆ ನೋಡಿದ್ದೇವೆ, ಕೇಳಿದ್ದೇವೆ. ಈ ಸತ್ಯವನ್ನು ನಾವು ಹೇಳದೇ ಇರಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿ ಬೋಧನೆ ಮಾಡಿದರು. ಮತ್ತು ಅವರು ಹೇಳ್ತಾ ಇದ್ದಾರೆ 6ನೇ ಅಧ್ಯಾಯದಲ್ಲಿ ಬರುವಾಗ, ಅಲ್ಲಿ ಊಟ ಬಡಿಸುವಂಥ ಕೆಲವು ವಿಷಯಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದಾಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಪ್ರಾರ್ಥನೆ ಮತ್ತು ವಾಕ್ಯೋಪದೇಶವನ್ನು ಬಿಟ್ಟು ಊಟ ಟೇಬಲ್ ಮೇಲೆ ಅಥವಾ ಊಟ ಬಡಿಸುವಂಥ ವಿಷಯಕ್ಕೆ ಹೋಗೋದು ಸರಿ ಅಲ್ವಲ್ಲ. ನಾವಾದರೂ ಪ್ರಾರ್ಥನೆ ಮಾಡೋದರಲ್ಲಿ ವಾಕ್ಯೋಪದೇಶ ಮಾಡೋದರಲ್ಲಿ ನಿರತರಾಗಿ ಇರುವೆವು ಎಂಬುದಾಗಿ. ಇನ್ನು ನೋಡಿ, ಮತ್ತೆ ಕೂಡ ನಮಗೆ ವಾಕ್ಯದಲ್ಲಿ ನೋಡುವಾಗ 8ನೇ ಅಧ್ಯಾಯ 4ನೇ ವಾಕ್ಯ ನೋಡಿ. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯ ಸಾರ್ತಾ ಇದ್ರು. ಅಂದರೆ ನೀವು ಜಗತ್ತಿಗೆಲ್ಲ ಸುವಾರ್ತೆ ಸಾರ್ರಿ ಅಂತ ಹೇಳಿದ್ರು, ಇವರು ಸ್ವಲ್ಪ ಬೇಕಂತ ಮಾಡದಿದ್ರು ಕೂಡ ಅವರು ಸ್ವಲ್ಪ ಯೆರೂಸಲೇಮ್ ಕೇಂದ್ರೀಕೃತವಾಗಿ ಅಲ್ಲೇ ಸುವಾರ್ತೆಯನ್ನು ತೊಗೊಂಡವರು ಉಳಿದಿದ್ರು. ಆಗ ಅವರಿಗೆ ದೊಡ್ಡ ಹಿಂಸೆ ಬಂತು. ಹಿಂಸೆ ಬಂದ ಕೂಡಲೇ ಇವರು ಎಲ್ಲರೂ ಚದರಿ ಹೋಗ್ತಾ ಇದ್ದಾರೆ. ಚದರಿ ಹೋದವರು ಹೋದಲ್ಲಿ ಸುವಾರ್ತೆನ ಸಾರಿದರು. ಹಿಂಸೆ ಬಂದಾಗ ಅಥವಾ ಸಮಸ್ಯೆಗಳು ಎದುರಿದಾಗ ಎಲ್ಲರೂ ಸ್ವಲ್ಪ ಹಿಂದೆ ಹೋಗ್ತಾರೆ ವಿನಃ ಇವರು ಹಾಗೆ ಅಲ್ಲ. ನೋಡಿ, ಇದೇ ಆ 1ನೇ ಶತಮಾನಕ್ಕೂ ಈಗಿರುವಂಥ ಒಂದು ಕಾಲಕ್ಕೂ ಇರುವ ವ್ಯತ್ಯಾಸ. ಈಗ ನಾನು ಇದನ್ನು ಓದಲಿಕ್ಕೆ ಕಾರಣ ಏನಂತ ಹೇಳಿದರೆ, ಈಗ ನಾಮ ಮಾತ್ರ ಕ್ರೈಸ್ತರಾದರೂ ಅಥವಾ ದೇವರ ವಾಕ್ಯದ ಪ್ರಕಾರ ನಂಬಿದವರಾಗಿದ್ದರೂ ಕೂಡ ತುಂಬ ಜನ ಇದ್ದಾರೆ ಪ್ರಪಂಚದಲ್ಲಿ. ಮತ್ತು ಇಡೀ ಪ್ರಪಂಚದ ಎಲ್ಲ ಜನರು ಕೊನೆಯ ಪಕ್ಷ ಯೇಸು ಕ್ರೈಸ್ತರ ದೇವರು ಅಂತಾದರೂ ಕೇಳಿದ್ದಾರೆ, ಅಥವಾ ಕ್ರೈಸ್ತ ಧರ್ಮ ಸ್ಥಾಪಕ ಈ ರೀತಿ ಆದರೂ ನಂಬಿದ್ದಾರೆ. ಒಟ್ಟಿನಲ್ಲಿ ಯೇಸುವಿನ ಹೆಸರನ್ನು ಮೆಜಾರಿಟಿ ಜನರು ಕೇಳಿದ್ದಾರೆ. ಇನ್ನು ಯೇಸುವಿನ ಸುವಾರ್ತೆ ಅಂದರೆ ಹೀಗೆ ಶಿಲುಬೆ ಮೇಲೆ ಸತ್ತರಂತೆ ಅಥವಾ ಬದುಕಿದ್ರಂತೆ ಈ ರೀತಿ ಆದರೂ ಹೇಳುವವರಿದ್ದಾರೆ. ಸತ್ರು ಬದುಕಿ ಎದ್ದರು ಅಂತ ನಂಬಿ ಹೇಳದಿದ್ರು ಕೂಡ ಅಂತೆ ಆದರೂ ಕೂಡ ಹೇಳುವಂಥವ್ರು ಇದ್ದಾರೆ. ಆದರೆ ಆಗ ಹಾಗಿಲ್ಲ. ಯೇಸುವಿನ ಹೆಸರನ್ನು ಕೇಳಲೇ ಇಲ್ಲ ಯಾರು, ಏನೂ ಇಲ್ಲ. ಆಗ ಅವರು ಸೇವೆಗೋಸ್ಕರ ದೇವರವರನ್ನ ಬಲವಾಗಿ ಉಪಯೋಗಿಸ್ತಾ ಇದ್ದಾನೆ. ಮತ್ತು ದೇವರ ಆ ಒಂದು ಕರೆಗೆ ಅವರು ಸ್ಪಂದಿಸಿ, ಅವರಿಗೆ ಗೊತ್ತುಂಟು ಯೇಸು ಕ್ರಿಸ್ತನನ್ನು ನಂಬುವಂಥದ್ದು ಅಂತ ಹೇಳಿದರೆ ಸುವಾರ್ತೆ ಹೇಳುವಂಥ ಜೀವಿತವೇ ಅಂತ, ಸುವಾರ್ತೆ ಸಾರುವಂಥ ಜೀವಿತವೇ ಅಂತ. ಸುವಾರ್ತೆ ಸಾರದಿದ್ದರೆ, ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಅವರ ಆ ಒಂದು ನಂಬಿಕೆ ಮತ್ತು ಅವರ ಒಂದು ಆ ವಿಚಾರ ಹೇಗಿತ್ತು ಅಂತ ಹೇಳಿದರೆ, ಸಾರದಿದ್ದರೆ ನನ್ನ ಗತಿಯನ್ನು ಏನೆಂದು ಹೇಳಲಿ, ಸಾರಲೇಬೇಕೆಂಬ ನಿರ್ಬಂಧ ನನ್ನ ಮೇಲೆ ಉಂಟು ಎಂಬುದ. ನೋಡಿ, ಹೆಚ್ಚು ಕಡಿಮೆ ಪೌಲ ಒಬ್ಬನದೇ ಅಲ್ಲ, ಹೆಚ್ಚು ಕಡಿಮೆ ಎಲ್ಲರೂ ಇದೇ ಒಂದು ಮನಸ್ಥಿತಿಯವರಾಗಿದ್ದರು, ವಿಚಾರದವರಾಗಿದ್ದರು ಎಂಬುದಾಗಿ ಆ ಕಾಲದ ದೇವಜನರ ಅಥವಾ 1ನೇ ಶತಮಾನದ ಕಾಲದ ಆ ದೇವಜನರ ವಿಚಾರವನ್ನು ನೋಡ್ತಾ ಇದ್ದೇವೆ. ಈ ಕಾರಣದಿಂದಲೇ ಪ್ರಪಂಚವನ್ನು ಅಲ್ಲಕಲ್ಲೋಲ ಮಾಡುವವರು ಅಂತ ಅವರಿಗೆ ಹೆಸರು ಬಂತು. ಈ ಕಾರಣದಿಂದಲೇ ಸುವಾರ್ತೆಯನ್ನು ಎಂದೂ ಕೇಳಿರತಿದ್ದಂಥ ಏಕ ಸತ್ಯ ದೇವರು ಎಂಬಂಥ ಒಬ್ಬ ದೇವರ ಬಗ್ಗೆ ಮತ್ತು ದೇವರ ರಕ್ಷಣೆ ಎಂಬಂಥದ್ರ ಬಗ್ಗೆ ಪರಿಕಲ್ಪನೆ ಕೂಡ ಇಲ್ಲದಂಥ ಜಗತ್ತಿಗೆಲ್ಲ ಸುವಾರ್ತೆ ಹೇಳಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಒಂದು ಆ 1ನೇ ಶತಮಾನದಲ್ಲಿ ಅವರು ಪವಿತ್ರಾತ್ಮ ಭರಿತರಾಗಿ ಅವರು ಪವಿತ್ರಾತ್ಮದ ಶಕ್ತಿಯನ್ನು ಹೊಂದಿಕೊಳ್ಳುವವರೆಗೆ ಯೆರೂಸಲೇಮಲ್ಲಿ ಕಾದುಕೊಂಡಿರ್ರಿ ಎಂಬುದಾಗಿ ಪವಿತ್ರಾತ್ಮ ಯೇಸ್ವಾಮಿ ಅವರಿಗೆ ಹೇಳಿದಾಗ ಅದಕ್ಕೋಸ್ಕರ ಅವರು ಕಾದುಕೊಂಡು ಪಂಚಾಶತಮ ದಿನದಲ್ಲಿ ಅವರ ಮೇಲೆ ಪವಿತ್ರಾತ್ಮ ಇಳಿದು ಬಂದರು. ಪವಿತ್ರಾತ್ಮ ಇಳಿದು ಬಂದ ಮೇಲೆ ಅವರು ಆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟವರಾಗಿ ಆ ಯೆರೂಸಲೇಮಿನಲ್ಲಿ, ನಂತರ 8ನೇ ಅಧ್ಯಾಯಕ್ಕೆ ಬರುವಾಗ ಸಮಾರ್ಯದಲ್ಲಿ, ಆನಂತರ ಮತ್ತೆ ಮುಂದೆ ಬರುವಾಗ ನಾವು ನೋಡ್ತೇವೆ 10ನೇ ಅಧ್ಯಾಯ ಬರುವಾಗ ಅನ್ಯ ಜನಗಳ ಬಳಿಗೆ, ಮತ್ತು
ಅದರ ಮುಂದಿನ ಅಧ್ಯಾಯಗಳಿಗೆ ಬರುವಾಗ ಲೋಕದ ಕಟ್ಟ ಕಡೆಯವರೆಗೆ 13ನೇ ಅಧ್ಯಾಯಕ್ಕೆ ಬರುವಾಗ ಪೌಲ ಏನು ಮಾಡ್ತಾ ಇದ್ದಾನೆ, ಪೌಲ ಮತ್ತು ಬಾರ್ನಬಾಸ್ ಸೇರಿ ಕುಪ್ರ ಮತ್ತು ಅಂದರೆ ಸೈಪ್ರಸ್ ಮತ್ತು ಬೇರೆ ಬೇರೆ ಕಡೆ, ಹಾಗೆ ಈ ಕೆಲವಾರು ಅಧ್ಯಾಯಗಳು ಬಂದ ಕೂಡಲೇ ಏನಾಯಿತು ಅಂತ ಹೇಳಿದ್ರೆ ಭೂಮಿಯ ಕಟ್ಟ ಕಡೆಯವರೆಗೆ ಅವರು ಸುವಾರ್ತೆ ತಲುಪಿಸಿಬಿಟ್ರು. ಅಂದರೆ 13ನೇ ಅಧ್ಯಾಯಕ್ಕೆ ಬರುವಾಗಲೇ ಅವರು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಹೋಗಿಬಿಟ್ಟಿದ್ದಾರೆ. ಅಂದರೆ ಅವರು ಆ ಒಂದು ಭಾರವನ್ನು ಹೊತ್ತುಕೊಂಡು ಯೇಸು ಕ್ರಿಸ್ತನ ಈ ಸುವಾರ್ತೆ ಮೂಲಕ ಜನರು ಪಾಪ ವಿಮೋಚನೆ ಹೊಂದಿ ದೇವರ ಕಡೆಗೆ ತಿರುಗಿ ಬಂದು ರಕ್ಷಣೆಯ ಅನುಭವ ಹೊಂದಿಕೊಂಡು ದೇವರನ್ನ ಆರಾಧಿಸಬೇಕು, ನಿತ್ಯ ಜೀವಿತ ಪಡೆದುಕೊಳ್ಬೇಕು ಎಂಬಂಥ ಈ ಒಂದು ದರ್ಶನವನ್ನು ಪಡೆದಿದ್ದಂಥ ಅವರು ಏನು ಮಾಡ್ತಾ ಇದ್ದಾರೆ, ಈ ಭಾರವನ್ನು ಇಡೀ ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಈಗಿನ ಪರಿಸ್ಥಿತಿ ಅಂತೇಳಿದರೆ ಹೇಗಿದೆ, ಈಗ ನಮಗೆ 1000 ಕಿಲೋಮೀಟ್ರ್ ಹೋಗಬೇಕು ಅಂತೇಳಿದರೆ ನಮಗೆ 1 ಗಂಟೆ ಪ್ರಯಾಣ ಸಾಕು. ವಿಮಾನದಲ್ಲಿ ಆದರೆ 1 ಗಂಟೆಯಲ್ಲಿ ಹೋಗ್ತೇವೆ. ಆಗ 1000 ಕಿಲೋಮೀಟ್ರ್ ಹೋಗಬೇಕು ಅಂತೇಳಿದರೆ ಏನಿಲ್ಲ ಅಂತೇಳಿದರೂ 1 ತಿಂಗಳು ನಡಿಬೇಕಾಗ್ತಿತ್ತು. 1 ತಿಂಗಳು ನಡೆದರಷ್ಟೇ ಅವರಿಗೆ 1000 ಕಿಲೋಮೀಟ್ರ್ ಹೋಗಲಿಕ್ಕೆ ಆಗ್ತಾಯಿತ್ತು. ಹಾಗಾದರೆ ಅದರ ಮಧ್ಯದಲ್ಲಿ ರೆಸ್ಟ್ ಮಾಡಬೇಕು ಅಂತ ದಿನಗಳು ಕೂಡ ಇರ್ತಿತ್ತು. ರೆಸ್ಟ್ ಮಾಡುವಂಥ, ವಿಶ್ರಾಂತಿ ಪಡೆದುಕೊಳ್ಳುವಂಥ ಮತ್ತು ಆಯಾಸದಿಂದ ರೆಸ್ಟ್ ಮಾಡುವಂಥ ಬೇರೆ ಬೇರೆ, ಒಟ್ಟಿನಲ್ಲಿ 1 ತಿಂಗಳಿಗಿಂತ ಜಾಸ್ತಿ ಆಗ್ತಾಯಿತ್ತು. ಈಗ 1 ಗಂಟೆಯಲ್ಲಿ ಹೋಗಿಬಿಡ್ತೇವೆ 1000 ಕಿಲೋಮೀಟ್ರು. ಈಗ ನೋಡಿ, ನಾನು ಈಗ ಅತ್ಯಂತ ವೇಗದ ಒಂದು ರಾಕೆಟನ್ನು ಬಿಟ್ಟಿದ್ದಾರಂತೆ. ಗಂಟೆಗೆ 7 ಲಕ್ಷ ಕಿಲೋಮೀಟರ್ ಹೋಗುವಂಥ ರಾಕೆಟನ್ನು ಸೂರ್ಯನ ಬಗ್ಗೆ ಸ್ಟಡಿ ಮಾಡಲಿಕ್ಕಾಗಿ ನಾಸಾ ಕಳಿಸಿದೆ ಅಂತ. ಅಂದರೆ ಈಗ ಸ್ಪೀಡ್ ಇಷ್ಟು ವೇಗವಾಗಿ, ಇಷ್ಟು ಸ್ಪೀಡ್ನಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಸಾರಿಗೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಇಷ್ಟೊಂದು ವೇಗ, ಗಂಟೆಗೆ 1000 ಕಿಲೋಮೀಟ್ರ್ 2000 ಕಿಲೋಮೀಟ್ರ್ ಹೋಗುವಂಥ ವೇಗಕ್ಕೆ ಬಂದುಬಿಟ್ಟಿದೆ. ಆದರೆ ಆಗ ನಡ್ಕೊಂಡೋಗಿ ಅವರು ಇಡೀ ಪ್ರಪಂಚಕ್ಕೆ ಸುವಾರ್ತೆ ತಲುಪಿಸ್ತಾ ಇದ್ದಾರೆ. ಅಂದರೆ ಆಗ ನಂಬಿಕೆಗೆ ಬರುವಂಥವರೆಲ್ಲರೂ ಅದೇ ಚದುರಿ ಹೋಗಿದ್ದವರು ಅಲ್ಲಲ್ಲಿ ಏನು ಮಾಡಿದರು, ಅವರು ಹೋದ ಕಡೆಗಳಲ್ಲಿ ಅಲ್ಲಿ ಅಪೊಸ್ತಲರು ಚದುರಿ ಹೋಗಿದ್ದು ಅಂತ ಅಲ್ಲಿ ಹೇಳ್ತಾ ಇಲ್ಲ. ಅಪೊಸ್ತಲರು ಹೋಗಿ ಎಲ್ಲ ಕಡೆ ಸುವಾರ್ತೆ ಹೇಳ್ತಾರೆ ಅಂತ ಅಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ ವಿಶ್ವಾಸಿಗಳು ಚದರಿ ಹೋಗಿದ್ದಾರೆ, ಹೋದವರು ಅಲ್ಲಲ್ಲಿ ಅವರು ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿ 8ನೇ ಅಧ್ಯಾಯ ಅದರ 1ನೇ ವಾಕ್ಯದ 2ನೇ ಭಾಗ, ಅಪೊಸ್ತಲರ ಹೊರತಾಗಿ ಎಲ್ಲರೂ ಯೂದಾಯ ಸಮರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಅಪೊಸ್ತಲರು ಆ ದಿನಗಳಲ್ಲಿ ಚದರಿ ಹೋಗಲಿಲ್ಲ, ಅವರು ಇನ್ನೂ ಯೆರೂಸಲೇಮಿನಲ್ಲೇ ಇದ್ದಾರೆ. ಅಂದರೆ ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆಯಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಅದೇ 4ನೇ ವಾಕ್ಯ, ಚದರಿ ಹೋದವರು ಅಲ್ಲಲ್ಲಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಯೇಸ್ವಾಮಿ ಆರಿಸಿ ಏನು ನೇಮಿಸಿದ್ದ 12 ಜನ ಅಂತ ಮಾತ್ರ ನೆನೆಸಿಕೊಳ್ಳದೆ 12 ಜನ ಮುಖ್ಯ ಲೀಡರ್ಗಳಾಗಿದ್ದರು. ಅವರು ಇನ್ನೂ ಯೆರೂಸಲೇಮಿನಲ್ಲಿದ್ದಾರೆ. ಆದರೆ ಉಳಿದಂಥ ವಿಶ್ವಾಸಿಗಳೆಲ್ಲ ಚದರಿ ಹೋಗಿದ್ದಾರೆ. ಅವರು ಹೋದ ಕಡೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಸುವಾರ್ತೆಯನ್ನು ಬಲವಾಗಿ ಹರಡ್ತಾ ಇದ್ದಾರೆ, ಹಬ್ಬಿಸ್ತಾ ಇದ್ದಾರೆ, ಸಾರ್ತಾ ಇದ್ದಾರೆ. ನೋಡಿ, ಹೀಗೆ ದೇವರ ಬಗ್ಗೆ, ಏಕದೇವರ ಬಗ್ಗೆ, ಸೃಷ್ಟಿಕರ್ತ ದೇವರ ಬಗ್ಗೆ ಎಂದೂ ಕೇಳಿರದಿದ್ದಂಥ, ವಿಚಾರ ಕೂಡ ಮಾಡಿರದಿದ್ದಂಥ ಜನರ ಬಳಿಯಲ್ಲಿ ಇವರು, ಈ ಆದಿಮ ಕಾಲದ ಭಕ್ತರುಗಳು, ಅವರು ನೋಡಿ ಈ ಕಾಲದಲ್ಲಿ ಬೈಬಲ್ ಕೈಲುಂಟು. ಇನ್ನು ಸುವಾರ್ತೆ ಹೇಳಲಿಕ್ಕೆ ಎಷ್ಟೆಲ್ಲ ರೂಟುಗಳಿದ್ದಾವೆ. ಟಿ ವಿ ಮೂಲಕ ಹೇಳ್ಬೋದು, ರೇಡಿಯೋ ಮೂಲಕ ಹೇಳ್ಬೋದು, ಕರಪತ್ರ ಕೊಟ್ಟು ಹೇಳ್ಬೋದು. ಇನ್ನು ಕನ್ವೆನ್ಷನ್ ಕ್ರೂಸೈಡ್ಗಳು, ಒಂದು ಕೂಟ ಇಟ್ಟರೆ 1000 ಜನ, 5000 ಜನ, 50,000 ಜನ, 1,00,000 ಜನ, 10,00,000 ಜನ ಕೂತ್ಕೊಳ್ಳುವಂಥ ಗ್ರೌಂಡ್ಗಳಿದ್ದಾವೆ. ಅಷ್ಟು ಗ್ರೌಂಡಲ್ಲಿ ದೊಡ್ಡ ಶಬ್ದದಲ್ಲಿ ಎಲ್ಲರಿಗೆ ಕೇಳಿಸ್ಲಿಕ್ಕೆ ಆಗ್ತದೆ. ಆ ರೀತಿಯಾಗಿ ಒಬ್ಬರು ಸಾರಿದರೂ ಇನ್ಸ್ಟ್ರೂಮೆಂಟ್ಗಳ ಮೂಲಕ, ಸೌಂಡ್ ಸಿಸ್ಟಮ್ ಮೂಲಕ ಎಲ್ಲರಿಗೆ ಕೇಳಿಸ್ಲಿಕ್ಕೆ ಆಗ್ತದೆ. ಇನ್ನು ಟಿ ವಿ ಮೂಲಕ, ಟಿ ವಿ ಸ್ಕ್ರೀನ್ ಮೂಲಕ, ಕೇಬಲ್ ಮೂಲಕ, ಸ್ಯಾಟಲೈಟ್ ಮೂಲಕ, ಮೊಬೈಲ್ ಆ್ಯಪ್ಗಳ ಮೂಲಕ ಎಲ್ಲೆಲ್ಲಿ ನಮಗೆ ತಿಳಿಸ್ಲಿಕ್ಕೆ ಆಗ್ತದೆ. ಅಂಥ ಯಾವ ಫೆಸಿಲಿಟಿ ಇಲ್ಲದಿದ್ದರೂ ಅವರು ಆ ಕಾಲದಲ್ಲಿ ಎಲ್ಲ ಕಡೆಗೆ ಸುವಾರ್ತೆ ತೊಗೊಂಡು ಹೋಗ್ತಾ ಇದ್ದಾರೆ. ಕಾಡು ಗುಡ್ಡಗಳನ್ನು, ಸಮುದ್ರವನ್ನು, ನದಿಗಳನ್ನು, ತೊರೆಗಳನ್ನು ದಾಟಿ ಅವರು ಸುವಾರ್ತೆಯನ್ನು, ಗಡಿಗಳನ್ನು ಮೀರಿ, ಗಡಿಗಳನ್ನು ದಾಟಿ ಅವರು ಸುವಾರ್ತೆಯನ್ನು ಬೇರೆ 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 ಭಾಷೆಗಳ, ಪಂಗಡಗಳ ಮಧ್ಯಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಅಷ್ಟೇ. ಇವತ್ತು ಆ ದಿವಸಗಳಲ್ಲಿ ಆ ಒಂದು ಭಾರ, ಅಲ್ಲಿ ಒಂದು ಅಪೊಸ್ತಲರಿಗೆ ಮಾತ್ರವಲ್ಲ, ವಿಶ್ವಾಸಿಗಳಲ್ಲಿ ಯಾರೆಲ್ಲ ಸುವಾರ್ತೆ ಕೇಳಿ ರಕ್ಷಣೆ ಹೊಂದಿದ್ರು, ಅಭಿಷೇಕ ಹೊಂದಿದ್ರು, ಅವರಲ್ಲಿ ಆ ಒಂದು ಕಾರ್ಯ ಸುವಾರ್ತೆ ಸಾರಬೇಕೆಂಬಂಥ ಭಾರ ಅವರಲ್ಲಿ ಹುಟ್ಟಿತ್ತು. ಇವತ್ತು ವಿಶ್ವಾಸಿಗಳಾದಂಥ ನಮ್ಮಲ್ಲಿ ಸಹ ನೀವು ಹೇಳುವ ಪ್ರಕಾರವಾಗಿ ಯಾವಾಗ ನಾವು ಅಭಿಷೇಕ ಹೊಂದ್ತೇವೆ, ಯಾವಾಗ ರಕ್ಷಣೆ ಹೊಂದ್ತೇವೋ ಆವತ್ತಿನಿಂದ ನಮ್ಮಲ್ಲಿ ಸುವಾರ್ತೆ ಸಾರುವಂಥ ಭಾರ ಬರುವುದಾದರೆ ನಾವು ಖಂಡಿತವಾಗಿ ಯಾವುದೇ ರೀತಿಯಲ್ಲಿ ನಶಿಸಿ ಹೋಗುವಂಥ ಆತ್ಮಗಳ ಕುರಿತಾಗಿ ಸುವಾರ್ತೆ ಸಾರಿ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಸುವಾರ್ತೆ ಸಾರುವಂಥ
ವ್ಯಕ್ತಿಗಳೇ ಬೇರೆ, ನಮಗೆ ಇದಕ್ಕೆ ಸಂಬಂಧ ಇಲ್ಲ ಎಂಬುದಾಗಿ ವಿಚಾರ ಮಾಡುವ ರೀತಿಯಲ್ಲಿ ಬಹಳ ಜನ ಇದ್ದಾರೆ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಒಳ್ಳೆ ಭಾರ ಇರುವಂಥವರು, ದೇವರ ಪ್ರೀತಿಯಿಂದ ತುಂಬಿಸಲ್ಪಟ್ಟು ಸಾರುವಂಥವರು ಇದ್ದರೂ ಕೂಡ ಬಹಳಷ್ಟು ಜನಕ್ಕೆ ಪರ್ಸಂಟೇಜನ್ನು ನಾವು ನೋಡುವುದಾದರೆ ಆಗ ಇದು ಬರುವಂಥ ಪ್ರತಿಯೊಬ್ಬರು ಸಾರುವವರು. ಈಗ ಬರುವಂಥದ್ರಲ್ಲಿ ಕೆಲವರು ಮಾತ್ರ ಸಾರುವರು. ವಿಶ್ವಾಸಿಗಳಾಗಿದ್ದರೂ ಸಭೆಯಲ್ಲಿದ್ದರೂ ಸುವಾರ್ತೆ ಸಾರಿ ಸಭೆಗೆ ಕರ್ತನ ಕಡೆಗೆ ಅನೇಕರನ್ನ ತರುವವರು ಇದ್ದಾರೆ ವಿಶ್ವಾಸಿಗಳು. ಆದರೂ ಕೂಡ ಪರ್ಸಂಟೇಜನ್ನು ನೋಡುವಾಗ ಅಥವಾ ಒಟ್ಟಿನಲ್ಲಿ ನೋಡುವಾಗ ಆ ಕಾಲದವರು ಎಲ್ಲರೂ ಸಾರುವವರು. ಅದರಲ್ಲಿ ಅಪೊಸ್ತಲರು ಏನು ಮಾಡ್ತಾಯಿದ್ರು? ಪ್ರಾರ್ಥನೆ ಮತ್ತು ವಾಕ್ಯೋಪದೇಶದಲ್ಲಿ ನೆಲೆಗೊಂಡಿರ್ತಿದ್ರು, ಅಥವಾ ಪ್ರಾರ್ಥನೆ ಮತ್ತು ವಾಕ್ಯಗಳನ್ನು ಸಾರುವುದರಲ್ಲಿ ನಿರಂತರವಾಗಿ ಅವರು ನಿರತರಾಗಿರ್ತಿದ್ರು. ಆದರೆ ಉಳಿದಂಥವರು ಸುವಾರ್ತೆಯನ್ನು ಹೇಳಿ ಬೇಸಿಕ್ ಉಪದೇಶವನ್ನು ಹೇಳಿ ಅವ್ರನ್ನ ಕರ್ತನ ಕಡೆಗೆ ನಡೆಸ್ತಾಯಿದ್ರು. ಕರ್ತನ ಕಡೆಗೆ ಬಂದಂಥವ್ರನ್ನ ವಾಕ್ಯದಲ್ಲಿ ಬೆಳೆಸುವಂಥ ಕೆಲಸವನ್ನು ಅಪೊಸ್ತಲರು ಮಾಡ್ತಾಯಿದ್ರು. ಆ ಕಾಲದಲ್ಲಿ ಎಲ್ಲರೂ ಕರ್ತನ ಕಡೆಗೆ ನಡೆಸುವಂಥ ಸೇವಕರೇ. ಆ ಕಾಲದಲ್ಲಿ ಸೇವಕರು ಹೌದು, ಸೇವಕಿಯರು ಹೌದು. ಸ್ತ್ರೀಯರು ಕರ್ತನ ಸೇವೆ ಮಾಡುವಂಥ ಸೇವಕಿಯರಾಗಿದ್ದರು. ಅದಕ್ಕೆ ನೋಡಿ ಅಕ್ವಿಲ ಮತ್ತು ಪ್ರಿಸ್ಕಿಲ ಅಂತ. ಅಪೊಲ್ಲೋಸ ಅಂತ ದೊಡ್ಡ ವ್ಯಕ್ತಿ, ಅವನು ಮನೆಗೆ ಬಂದರೆ ಅವನಿಗೆ ಬೋಧನೆ ಮಾಡಿ ಕ್ರಿಸ್ತನ ಬಳಿಗೆ ಸರಿಯಾಗಿ ನಡೆಸಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಅಪೊಲ್ಲೋಸ ಮುಂಚೆನೇ ಪ್ರೀಚರ್, ಯೇಸುವಿನ ಬಗ್ಗೆ ಸ್ವಲ್ಪವನ್ನೇ ತಿಳಿದುಕೊಂಡಿದ್ದ, ಆದರೂ ಕೂಡ ಅದನ್ನು ಇಟ್ಕೊಂಡು ಪ್ರೀಚ್ ಮಾಡ್ತಿದ್ದ. ಆದರೆ ಅವನ ಸಂದೇಶವನ್ನು ಕೇಳುವಾಗ ಅಕ್ವಿಲ ಮತ್ತು ಪ್ರಿಸ್ಕಿಲ ಇವರನ್ನ ಮನೆಗೆ ಕರ್ಕೊಂಡೋಗಿ, ಈ ಅಪೊಲ್ಲೋಸನ ಮನೆಗೆ ಕರ್ಕೊಂಡೋಗಿ ಅವ್ರಿಗೆ ಚೆನ್ನಾಗಿ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿಕೊಟ್ಟು ಬೆಳೆಸ್ತಾರೆ ನೋಡಿ. ಅಂದರೆ ಆ ಕಾಲದ ರೀತಿ ಏನಿತ್ತು ಅಂತೇಳಿದರೆ ಎಲ್ಲರೂ ಸುವಾರ್ತೆಗಳು, ಚಿಕ್ಕ ಮಕ್ಕಳಿಂದ ವಯೋವೃದ್ಧರಾಗಿರುವವರೆಗೆ, ಸ್ತ್ರೀ ಪುರುಷ ವ್ಯತ್ಯಾಸವಿಲ್ಲದೆ ಎಲ್ಲರೂ ಸುವಾರ್ತೆ ಹೇಳುವವರು, ದೇವರ ಕಡೆಗೆ ನಡೆಸುವವರು. ಅಡಿಪಾಯ ಬೋಧನೆಗಳನ್ನು ಅಥವಾ ಪ್ರಾರಂಭಿಕ ಬೋಧನೆಗಳನ್ನು, ಸುವಾರ್ತೆಯನ್ನು ನಂತರ ಅವ್ರನ್ನ ಸಭೆಗೆ ತಂದಾಗ ಅಪೊಸ್ತಲರು ಅವ್ರನ್ನ ವಾಕ್ಯದಲ್ಲಿ, ಆತ್ಮಿಕ ಅನುಭವದಲ್ಲಿ ಅವ್ರನ್ನ ಬೆಳೆಸಿಕೊಂಡು ಬರ್ತಾಯಿದ್ರು. ಆಗ ಏನಾಗ್ತಾ ಇತ್ತು ಅಂತೇಳಿದರೆ, ಕುರಿಗಳೇ ಮರಿಗಳನ್ನು ಹಾಕುವಂಥ ಕೆಲಸ, ಕುರುಬರು ಇವುಗಳನ್ನು ಮೇಯಿಸುವಂಥ ಕೆಲಸ ನೋಡಿ. ಎಷ್ಟು ಅನ್ವರ್ಥ ಆಗ್ತದೆ ನೋಡಿ. ಸ್ವಾಮಿ ಪೇತ್ರನಿಗೆ ಹೇಳ್ತಾ ಇದ್ದಾರೆ, ನೀನು ಕುರಿ ಮರಿಗಳನ್ನು ಮೇಯಿಸು, ಕುರಿಗಳನ್ನು ಮೇಯಿಸು, ಕುರಿಗಳನ್ನು ಪಾಲಿಸು. ಕುರಿಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕುರಿ ಮರಿಗಳನ್ನು ಹಾಕ್ತಾನೇ ಇದ್ರು, ಅಥವಾ ಅವರು ಹೊಸಬರನ್ನು ಸುವಾರ್ತೆ ಸಾರಿ ದೇವರ ರಾಜ್ಯಕ್ಕೆ ತರ್ತಾ ಇದ್ರು. ಕುರುಬರಾಗಿರುವಂಥವ್ರು ಏನು ಮಾಡ್ತಾಯಿದ್ರು? ಅವ್ರನ್ನ ಇನ್ನೂ ವಾಕ್ಯದಲ್ಲಿ ಮೇಯಿಸ್ತಾ ಇದ್ರು, ವಾಕ್ಯದಲ್ಲಿ ಪಾಲಿಸ್ತಾ ಇದ್ರು, ವಾಕ್ಯದಲ್ಲಿ ಬೆಳೆಸ್ತಾ ಇದ್ರು. ಇವತ್ತು ಕೂಡ ಆ ರೀತಿ ಒಂದು ಸೇವೆಯನ್ನು ಮಾಡುವಂಥ ಸಭೆ, ವಿಶ್ವಾಸಿ ಸೇವಕರಾದರೆ ಆ ಕಾಲದಲ್ಲಿ ಹೇಗಿತ್ತು ಹಾಗೆ ಈ ಕಾಲದಲ್ಲಿ ಕೂಡ ಬೆಳವಣಿಗೆ ಇರ್ತದೆ. ಈ ಕಾಲದಲ್ಲಿ ಮರಿ ಹಾಕುವಂಥ ಕೆಲಸವನ್ನು ಕುರುಬನೇ ಮಾಡುವಂಥ ಒಂದು ಪರಿಸ್ಥಿತಿ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಕುರಿಗಳು ಮರಿ ಹಾಕಲ್ಲ, ಬಹಳ ವಿರಳ. ಹಾಕಿದರೂ ಕೂಡ ತುಂಬ ಕಡಿಮೆ. ಕುರುಬ ಏನು ಮಾಡಬೇಕು ಅಂತ ಹೇಳಿದರೆ, ಅಪರೂಪದಲ್ಲಿ ಕೆಲವೊಂದು ಮರಿಗಳಷ್ಟೇ ಬರ್ತವೆ, ಅದಕ್ಕೆ ಹೇಳಬೇಕಾಗ್ತದೆ. ಈ ಮರಿಗಳು ಬೆಳೆದ ಮೇಲೆ ಅವು ಮರಿ ಹಾಕಲ್ಲ, ಅದರಲ್ಲಿ ಯಾವುದೋ ಒಂದು ಎರಡು ಮರಿಗಳು ಆಗ್ತವೆ, ಅದಕ್ಕೆ ಬೆಳವಣಿಗೆ ತುಂಬ ಕಡಿಮೆ. ಎಲ್ಲ ನೋಡಿ, ಕುರುಬರ ಅಥವಾ ಕುರಿಗಳ ಒಂದು ಜೀವಿತ ನೋಡಿದರೆ, ಒಂದು 2-3 ಕುರಿಗಳಿದ್ದರೆ ಅದು ಒಂದು 2-3 ವರ್ಷದಲ್ಲಿ ಹಿಂಡಾಗಿಬಿಡ್ತದೆ. 3 ತಿಂಗಳು 6 ತಿಂಗಳಿಗೆ ಇದು ಮರಿ ಆಗ್ತಾನೇ ಇರ್ತದೆ. ಅದರ ನ್ಯಾಚುರಲ್ ಆಗಿ ಕುರಿಗಳನ್ನು ನೋಡೋದಾದರೆ. ಹಾಗೆ ವಿಶ್ವಾಸಿಗಳು ಈ ಸುವಾರ್ತೆ ಹೇಳಿ ಆದಿಮ ಕಾಲದ ಹಾಗೆ ಸಭೆಗೆ ತರುವಂಥವರಾಗಿರೋದಾದರೆ ಸಭೆ ಬೇಗ ಬೆಳೀತದೆ. ಕುರುಬನಿಗೆ ಚೆನ್ನಾಗಿ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೂ, ವಾಕ್ಯಗಳನ್ನು ಅಲ್ಲಿಂದ ಇಲ್ಲಿಂದ ಪಡೆದುಕೊಂಡು, ಅಥವಾ ಈ ವಾಕ್ಯಗಳನ್ನು ಅಲ್ಲಿಂದ ಪಡೆದುಕೊಂಡು ಇದನ್ನು ಕುರಿಗಳಿಗೆ ತಿಳಿಸಿಕೊಡ್ಲಿಕ್ಕೂ ನಡೆಸಲಿಕ್ಕೂ ಆಗ್ತದೆ. ಅದೇ ಆ ಕಾಲದ ಸಕ್ಸಸ್ ಅಂತ ಹೇಳಲಿಕ್ಕೆ ಆಗ್ತದೆ. ಈ ಕಾಲದಲ್ಲಿ ಉಂಟು, ಇಲ್ಲ ಅಂತ ಹೇಳುವಂಗಿಲ್ಲ, ಆದರೂ ಕೂಡ ಇನ್ನೂ ಆ ಕಾಲದ ಮಟ್ಟಕ್ಕೆ ಎಲ್ಲ ಕುರಿಗಳು ಬರಬೇಕು. ಪ್ರೀತಿಯ ಆಸರೆ ಟಿ ವೀಕ್ಷಕರೇ, ನಿಜವಾಗಿ ಸೇವಕರು ಹೇಳಿದಂಥ ವಿಚಾರಗಳನ್ನು ನಾವು ನೋಡಿದೆವು. ಸುವಾರ್ತೆ ಅಂದು ಮತ್ತು ಇಂದು, ಇದು ಆದಿಮ ಸಭೆ ಮತ್ತು ಈಗಿನ ಸಭೆ ಕುರಿತಾಗಿ ದೇವರ ವಾಕ್ಯ ಕೂಡ ಹೇಳ್ತದೆ, ಸುವಾರ್ತೆ ಸಾರುವವರ ಪಾದಗಳು ಎಷ್ಟು ಒಂದಾಗಿದೆ, ಮಾತ್ರವಲ್ಲ ಸುವಾರ್ತೆ ಸಾರುವವರಿಲ್ಲದಿದ್ದರೆ ಕೇಳುವವರು ಇಲ್ಲಿ ಎಂಬುದಾಗಿ. ಇವತ್ತು ನಾವು ಸುವಾರ್ತೆ ನಮಗೆ ಸಿಕ್ಕಿದ ನಿಮಿತ್ತವಾಗಿ ನಾವು ರಕ್ಷಣೆ, ನಿತ್ಯ ಜೀವಿತವನ್ನು ಪಡೆದುಕೊಂಡಿದ್ದೇವೆ. ನಮ್ಮ ಸುತ್ತಮುತ್ತಲು, ನಮ್ಮ ಕುಟುಂಬದಲ್ಲಿ, ನಮ್ಮ ನೆರೆಯಲ್ಲಿ, ನಮ್ಮ ಫ್ರೆಂಡ್ಸ್ಗಳು ಎಷ್ಟೋ ಜನರು ಸುವಾರ್ತೆ ಕೇಳದೆ, ರಕ್ಷಣೆ ಅನುಭವ ಇಲ್ಲದೇ ಇದ್ದಾರೆ. ಇವತ್ತು ಕುರಿ ಹಿಂಡಾಗಿರುವಂಥ ನಮ್ಮ ಕರ್ತವ್ಯ ನಾವು ಸುವಾರ್ತೆ ಸಾರಬೇಕಾಗಿದೆ. ಆದ್ದರಿಂದ ಇದರ ಮೂಲಕವಾಗಿ ನಿಮ್ಮನ್ನು ಉತ್ತೇಜನ ಪಡಿಸ್ತೇನೆ. ನಮಗೆ ಸಿಕ್ಕಿದಂಥ ಸುವಾರ್ತೆಯನ್ನು ಇನ್ನೊಬ್ಬರಿಗೆ ನಾವು ತಿಳಿಸುವ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಬೇಗದಲ್ಲಿ ಬರಲಿಕ್ಕಿದ್ದಾನೆ. ನಡೆಯುವಂಥ ಎಲ್ಲ ಅನೇಕ ಸಂಗತಿಗಳು ನಮಗೆ ಎಚ್ಚರಿಕೆಯಾಗಿರ್ತದೆ.
ಸಮಾಲೋಚನೆ ಕಾರ್ಯಕ್ರಮ ಸುವಾರ್ತೆ ಅಂದು ಇಂದು ಇದನ್ನು ನಾವು ಪುನಃ ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯಲ್ಲಿ ಬಂದು ಸಮಾಲೋಚನೆ ಕಾರ್ಯಕ್ರಮದಲ್ಲಿ ವಾಕ್ಯದ ಮೂಲಕವಾಗಿ ಉಪದೇಶ ಕೊಟ್ಟಂಥ ದೇವ ಸೇವಕರಿಗೆ ನಮ್ಮ ಆಸರೆ ಟಿವಿ ಪರವಾದ ವಂದನೆಗಳು. ಅಷ್ಟೇ ಪ್ರಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ಬರುವವರಿಗೆ ತಪ್ಪದೆ ವೀಕ್ಷಿಸಿ. ಆಸರೆ ಟಿವಿ ವಂದನೆಗಳು.